ಈ ವಾರ ಬಿಗ್ ಬಾಸ್ ದೊಡ್ಡ ಮನೆ ಸ್ಪರ್ಧಿಗಳಿಗೆ ಕೊಟ್ಟಿರುವಂತಹ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ. ಸಖತ್ತಾಗಿ ಪ್ಲಾನ್ ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಾಸ್ಕ್ಗಳನ್ನು ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಇನ್ನು ಈ ಟಾಸ್ಕ್ಗಳನ್ನು ನೀಡ್ತಾ ಇರುವಂತಹ ಬಿಗ್ ಬಾಸ್ ದೊಡ್ಡ ಮನೆಯ ಮಂದಿಗೆ ವೈಯಕ್ತಿಕವಾಗಿ ಆಟವನ್ನು ಆಡೋದಕ್ಕೆ ಸೂಚನೆಯನ್ನು ಕೊಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಟಾಸ್ಕ್ನಲ್ಲಿ ಪರ್ಫಾರ್ಮ್ ಮಾಡಬೇಕಿದ್ರೆ ತಮ್ಮ ಪ್ರತಿಸ್ಪರ್ಧಿಗಳಾಗಿ ಮೂವರನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇದರಿಂದಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ಈಗಾಗಲೇ ಮನಸ್ತಾಪ ಕೂಡ ಜೋರಾಗಿದೆ. ತಮ್ಮನ್ನ ಹೊರಗಿಟ್ಟಿದ್ದಾರೆ ಅಂತ ಹೇಳಿ ತಮ್ಮ ಆತ್ಮೀಯರ ವಿರುದ್ಧವೇ ಈಗಾಗಲೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಮತ್ತೆ ಮನಸ್ತಾಪ ಜೋರಾಗಿದ್ದು ಟಾಕ್ ವಾರ್ ನಡೆದಿದೆ. ಇವತ್ತಿನ ಪ್ರೊಮೋನ ಬಿಗ್ ಬಾಸ್ ರಿಲೀಸ್ ಮಾಡಿದ್ದು, ಈ ಪ್ರೊಮೋದಲ್ಲಿ ವಿನಯ್ ಸಂಗೀತ ಅವರಿಗೆ ಹೇಳ್ತಾರೆ, ನಿನಗೆ ಒಬ್ಬರನ್ನ ತೆಗೆದು ಒಬ್ಬರನ್ನ ಹಾಕುವ ಅವಕಾಶ ಇದೆ ಅಂತ ಹೇಳ್ತಾರೆ. ಇದಾದ ಕೂಡಲೇ ಸಂಗೀತ ಅವರು ಕಾರ್ತಿಕ್ ಅವರನ್ನ ನಾನು ಹೊರಗಿಡ್ತೀನಿ ಅಂತ ವಿನಯ್ ಅವರ ಬಳಿ ಹೇಳ್ತಾರೆ. ಅಂತೆಯೇ ಆಟ ಶುರುವಾಗ್ತಾ ಇದ್ದಂತೆ ಸಂಗೀತ, ನನಗೆ ಕಾರ್ತಿಕ್ ಅವರು ಆಡುವುದು ಇಷ್ಟವಿಲ್ಲ, ನಾನು ಅವರನ್ನ ತೆಗಿಬೇಕು ಅಂತ ಬಯಸ್ತೀನಿ ಅಂತ ಬಿಗ್ ಬಾಸ್ಗೆ ತಿಳಿಸ್ತಾರೆ. ಇದಾದ ತಕ್ಷಣವೇ ಕಾರ್ತಿಕ್ ಸಂಗೀತ ಶೃಂಗೇರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇನ್ನು ಕಾರ್ತಿಕ್ ಸಂಗೀತ ವುಮೆನ್ ಕಾರ್ಡ್ ಯೂಸ್ ಮಾಡ್ತಿದ್ದಾಳೆ ಅಂತ ಆರೋಪಿಸ್ತಾರೆ. ಈ ಮಾತೆ ಸಂಗೀತ ಮತ್ತು ಕಾರ್ತಿಕ್ ನಡುವಿನ ವಾಗ್ವಾದಕ್ಕೆ ಕಾರಣವಾಗುತ್ತೆ. ಅಷ್ಟು ಮಾತ್ರವಲ್ಲ, ಒಂದಷ್ಟು ಪದಗಳನ್ನು ಕಾರ್ತಿಕ್ ಯೂಸ್ ಮಾಡಿದ್ದು ಕೂಡ ಸಂಗೀತ ಅವರ ಸಿಟ್ಟಿಗೆ ಇಲ್ಲಿ ಕಾರಣವಾಗಿದೆ ಎನ್ನಬಹುದು. ಇನ್ನು ನಾನು ಏನು ಮಾಡಬೇಕು ಅನ್ನೋದನ್ನು ನನಗೆ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರ್ತಿಕ್ ಜೋರಾಗಿ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಸಂಗೀತ ಕಾರ್ತಿಕ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತಾರೆ. ಚೂಸ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿ ಸಂಗೀತ ವಾಕೌಟ್ ಮಾಡಿದಾಗ ಕಾರ್ತಿಕ್ ಅವರು ಸಂಗೀತ ಮಾತಿಗೆ ಸಿಟ್ಟಾಗಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡೋ ಅರ್ಹತೆ ಯೋಗ್ಯತೆ ಯಾವುದೂ ಕೂಡ ನಿನಗಿಲ್ಲ ಅಂತ ಹೇಳಿ ಸಿಟ್ಟಾಗಿದ್ದಾರೆ. ಆರಂಭದಿಂದಲೂ ಆತ್ಮೀಯರಾಗಿದ್ದಂತಹ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಕೆಲ ವಾರಗಳಿಂದ ಮನಸ್ತಾಪ ಉಂಟಾಗಿ, ಆ ಮನಸ್ತಾಪ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ನೋ ಮಟ್ಟಿಗೆ ಹೋದರೂ ಕೂಡ ಆಗಾಗ ಇಂತಹ ಜಗಳಗಳು ನಡೀತಾನೆ ಇದ್ದು, ದೊಡ್ಡ ಮನೆಯಲ್ಲಿ ಸಂಗೀತ ಕಾರ್ತಿಕ್ ನಡುವಿನ ಈ ಫೈಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇನ್ನು ಇವತ್ತು ರಾತ್ರಿಯ ಎಪಿಸೋಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ನಾವು ನೋಡಬಹುದಾಗಿದೆ.